ಅಂದರೆ ಮೇಡಮ್, ಈಗ ಒಂದು ಆಡಿಯೋ ಕಂಪನಿ ಸ್ಟಾರ್ಟ್ ಮಾಡ್ತೀರಾ, ಅದನ್ನು ಸುಮ್ಮನೆ ಏನೋ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅದರ್ವೈಸ್ ಮಾಡಬೇಕಲ್ಲ ಅಂತ ಮಾಡೋಕ್ಕಾಗಲ್ಲ. ಅದನ್ನು ಏನಾದರೂ ಪ್ರಾಫಿಟ್ ಇದ್ದರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ನಿಮಗೀಗ ಒಂದಷ್ಟು ಆಳ ಅರಿವು ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಹೇಗಿರುತ್ತೆ ಮೇಡಮ್ ಅದು ಬಿಸ್ನೆಸ್ಸು? ಬಿಕಾಸ್ ಕ್ಯೂರಿಯಾಸಿಟಿಯಿಂದನೇ ಕೇಳ್ತಾ ಇರೋದು. ಇದು ಅಂದರೆ ಎಲ್ಲ ತಿಳ್ಕೊಂಡಿದ್ದೀರಾ ಈಗ, ಹೇಗೆ ಏನು ಹೇಗೆ ಮಾಡಬೇಕು ಅಂತ? ಆ್ಯಕ್ಚುಲಿ ತಿಳ್ಕೊಂಡಿಲ್ಲ. ಅದು ತಿಳ್ಕೊಳ್ಳೋದಕ್ಕೋಸ್ಕರ ಆ್ಯಕ್ಚುಲಿ ಮಾಡಿರೋದು ಆಡಿಯೋ ಕಂಪ್ನಿ. ಇಷ್ಟು ಆಲ್ಮೋಸ್ಟ್ 25 ವರ್ಷಗಳಾಯಿತು ಸಂಗೀತ ಕ್ಷೇತ್ರದಲ್ಲಿ. ಇದುವರೆಗೂ ಆಡಿಯೋ ಕಂಪ್ನಿ ಅಲ್ಲಿ ಹೇಗೆ ರನ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ, ಅದರಿಂದ ಏನಾದ್ರು ಅರ್ನಿಂಗ್ ಬರುತ್ತಾ, ಏನು ಎತ್ತ, ಇದುವರೆಗೂ ನನಗೆ ಗೊತ್ತಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ. ಇವಾಗ ಆಗಬೇಕು ಅಂದರೆ ಆಗೋ ಹಾದಿನಲ್ಲಿದೆ. ಸೊ ಇದು ಒಳಗಡೆ ಒಳ ಹೊರ ಎಲ್ಲದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ, ಅಂದರೆ ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ, ಪ್ರಯತ್ನ ಅಂತೂ ಮಾಡೋಣ ಅಂತ ಇದನ್ನು ನಾನು ಪ್ರಾರಂಭ ಮಾಡಿರೋದು. ಮತ್ತು ಇದರಲ್ಲಿ ಒಂದಷ್ಟು ಹೊಸ ಅವಕಾಶಗಳಿಗೆ, ಅಂದರೆ ಹೊಸ ಅವಕಾಶಗಳ ಜೊತೆಗೆ ನಮ್ಮಲ್ಲೇ We at East Point Group of Institutions offer a wide range of courses that provide limitless opportunities, building skills over 2 decades. ಇರೋಂಥ ಎಷ್ಟೋ ಪ್ರತಿಭೆಗಳು ಆಲ್ರೆಡಿ 1 ಹಾಡು 2 ಹಾಡು ಕ್ಲಿಕ್ ಆಗಿರುತ್ತೆ. ಅದಾದಮೇಲೆ ಹೆಂಗೆ ಅಂತಂದರೆ, ಇವಾಗ 1 ಹಾಡು ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಹೊಸ ವಾಯ್ಸ್ ಅಂತ ಹುಡ್ಕೋಕ್ಕೆ ಶುರು ಮಾಡ್ತಿದ್ದಾರೆ. either ಪೇಮೆಂಟ್ ವಿಷಯಕ್ಕೆ ಅಷ್ಟು ಕೊಡೋಕ್ಕಾಗಲ್ಲ ಅಂತ, ಇಲ್ಲ ಹೊಸ ವಾಯ್ಸ್ ಬೇಕು ಅಂತ. ಈ ಥರ ಹೋದಾಗ 1-2 ಹಾಡಿರೋರು ಏನು ಮಾಡಬೇಕು? ಸೊ ಈ ಥರದೊಂದಷ್ಟು ನನ್ನ ಸರ್ಕಲ್ನಲ್ಲೇ ಪ್ರಾಬ್ಲಮ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಸೊ ಅದೆಲ್ಲದಕ್ಕೂ ಒಂದು ಸಾಲ್ವೇಷನ್ ಆಗಬೇಕು ಅನ್ನೋದೊಂದು ಆಸೆ ಇದೆ ನನಗೆ. ಈವನ್ ನನ್ನ ಮ್ಯೂಸಿಕ್ ಡೈರೆಕ್ಷನ್ನಲ್ಲೂ 90% ನಾನು ಬೇರೆಯವ್ರ ಹತ್ರನೇ ಹಾಡಿಸಿರೋದು. ನಾನೇ ಗಾಯಕಿ ಆಗಿದ್ರು ಎಲ್ಲರೂ ಕೇಳ್ತಾರೆ, ಯಾಕೆ ನೀನು ಹಾಡಲ್ಲ ಅಂತ. ಇಲ್ಲ, ಅದೇನೋ ನನ್ನ ಕಂಪೋಸ್ ಮಾಡಿ ನನಗೆ ಹಾಡೋಕ್ಕೆ ಇಷ್ಟ ಅಲ್ಲ, ಬೇರೆಯವ್ರ ಹತ್ರ ಹಾಡಿಸ್ಬೇಕು, ಬೇರೆಯವ್ರ ಹತ್ರ ಮಾಡಬೇಕು ಅನ್ನೋದು ಆಸೆ ಇದೆ. ಸೊ ಒಂದಷ್ಟು ಹೊಸ ಕನಸುಗಳಿದೆ. ಆಮೇಲೆ ನಿಮ್ಮ ಮಾತನ್ನು ಕೇಳಿದಾಗ ನನಗೆ ಅರ್ಥ ಆಗಿದ್ದು, ನಿಮಗೂ ಎಲ್ಲೋ ಈ ಥರದ್ದೊಂದು ಅನುಭವ ಆಗಿದೆ. ಅದಕ್ಕೆ ಯಾಕಂದ್ರೆ ಬೇರೆಯವ್ರಿಗೆ ಅನುಭವ ಆದರೆ ನಮಗೆ ಗೊತ್ತಾಗೋದಿಲ್ಲ, ನಮ್ಗೆ ಅನುಭವ ಆದಾಗ ಮಾತ್ರ ನಮ್ಗೆ ಅದರ ಬೆಲೆ ಗೊತ್ತಾಗೋದು. ಸೊ ಅದಕ್ಕೆ ಅಂತ ಅನಿಸುತ್ತೆ. ಹೌದು, ಖಂಡಿತ. ಆಲ್ಮೋಸ್ಟ್ ಒಂದು 500 ಮೂವೀಸ್ ಹಾಡಿದ್ದೀನಿ. ಅದ್ರಲ್ಲಿ ನಾನು ಹಿಟ್ ಸಾಂಗ್ಸ್ ಅಂತ ತೊಗೊಂಡ್ರೆ ಒಂದು 25 ಸಾಂಗ್ ಇರ್ಬೋದು. ಅದರಲ್ಲಿ ಅಧ್ಯಕ್ಷ, ಸೂಪರ್ ರಂಗ, 99 ಒಂದಷ್ಟು ಗೀತೆಗಳಿವೆ. ಬಟ್ ವಾಟ್ ನೆಕ್ಸ್ಟ್ ಅನ್ನೋದಾಗ ಹೊಸ ಟ್ರೆಂಡ್ ಬರ್ತಾನೆ ಇರುತ್ತೆ, ಹೊಸ ವಾಯ್ಸ್ಗಳು. ಅಫ್ಕೋರ್ಸ್ ಹೊಸ ಪ್ರತಿಭೆಗಳು ಎಲ್ಲರೂ ಬರಬೇಕು, ಬಟ್ ಇರೋರ್ಗು ಒಂದಷ್ಟು ಅವಕಾಶ ಸಿಗಬೇಕು. ಮತ್ತು ಇವಾಗ ಏನಾಗ್ತಿದೆ ಅಂದರೆ, ಮೂವಿಗಳಲ್ಲಿ ಹಾಡುಗಳು ಕಡಿಮೆ ಆಗ್ತಾಯಿದೆ, ತುಂಬ ಕಡಿಮೆ ಆಗ್ತಾಯಿದೆ. ಆಲ್ರೆಡಿ 5 ನಿಮಿಷ 4 ನಿಮಿಷ ಇದ್ದಿದ್ದ ಹಾಡುಗಳು ಇವಾಗ 2-2.5 ನಿಮಿಷಕ್ಕೆ ಬಂದು ನಿಂತಿದೆ. ಸೊ ಇವಾಗ ನನ್ನ ಠಾಣೆ ಮೂವಿನಲ್ಲೂ 2 ಹಾಡಿದೆ. ಅದರಲ್ಲಿ ಒಂದು ರೆಮೋ ಬರೆದಿರೋದು, ಮತ್ತು ಒಂದು ಲಕ್ಷ್ಮೀ ರಮೇಶ್, ರಾಜೇಶ್ ಕಿಶನ್ ಸರ್ ಹಾಡಿರೋದು. ಸೊ ಹಾಗಾಗಿ ಹಾಡುಗಳು ಕಡಿಮೆ ಆಗ್ತಿದ್ದೆ ಅಂದಾಗ ಎಲ್ಲರೂ ನಾವು ಮೂವಿ ಮೇಲೆ ಡಿಪೆಂಡ್ ಆದರೆ ಆಗಲ್ಲ. ನಮ್ಮದೇ ಆದ ಒಂದು ಇಂಡಿಪೆಂಡೆಂಟಾಗಿ ಬೆಳೆಯೋದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಜೊತೆಗೆ ನನ್ನ ಆಡಿಯೋ ಕಂಪ್ನಿನಲ್ಲಿ ಒಂದಷ್ಟು ಬೇರೆ ಬೇರೆ ಕಾನ್ಸೆಪ್ಟ್ ಮಾಡಿಕೊಂಡು ವಿಡಿಯೋ ಆಲ್ಬಮ್ ಸಾಂಗ್ಸ್ಗಳು, ಮತ್ತು ನೀವು ತೆಲುಗು ಇದು ಕಡೆ ಹೋದರೆ ಫೋಕ್ ಸಾಂಗ್ಸ್ ಎಲ್ಲ ಎಷ್ಟು ವಿಡಿಯೋ ಆಲ್ಬಮ್ ಸಾಂಗ್ಸ್ಗಳು ಮಾಡ್ತಿದ್ದಾರೆ, ನಮ್ಮಲ್ಲಿಲ್ಲ. ಸೊ ಅದನ್ನು ಇವಾಗ ನೆಕ್ಸ್ಟ್ ನಂದು ಮೂವಿ ಆದಮೇಲೆ ನನ್ನ ಫ್ರೆಂಡ್ದೇ ಒಬ್ಳು ಚೈತ್ರ ಅಂತ, ಅವಳು ಮತ್ತು ಕಲಾವತಿ ಅವರೊಂದು ಕಾಂಬಿನೇಷನ್ನಲ್ಲಿ ಒಂದು ಫೋಕ್ ಸಾಂಗು ಆದಷ್ಟು ಬೇಗ ಹೊರ ತರ್ತಿದ್ದೀವಿ. ಸೊ ಈ ಥರದ್ದು ಒಂದಷ್ಟು, ಅಂದರೆ ತಲೆನಲ್ಲಿ ಸುಮ್ಮನೆ ಕೂತ್ರೆ ನನಗೆ ಸುಮಾರು ಕಾನ್ಸೆಪ್ಟ್ಗಳು ಓಡಾಡ್ತಿರುತ್ತೆ. ಸೊ ಅದ್ರ ಜೊತೆಗೆ ಸಪೋರ್ಟು ಬೇಕು. ಗೊತ್ತಿಲ್ಲ ನನಗಿದು ಆಡಿಯೋ ಕಂಪ್ನಿಯಿಂದ ಎಷ್ಟು ಬರುತ್ತೆ, ಏನು ಬರುತ್ತೆ ಅಂತ ಏನೂ ಗೊತ್ತಿಲ್ಲ. ಸದ್ಯಕ್ಕೆ ಒಂದಿಬ್ಬರು ಹುಡುಗರು ಇದಕ್ಕೆ ವರ್ಕ್ ಮಾಡ್ತಿದ್ದಾರೆ. ಅದ್ರಲ್ಲಿ ಮನೋಜ್ ಅಂತ ನನ್ನ ಎಡಿಟರು, ಅವ್ನು ಚಾನಲ್ ಹ್ಯಾಂಡಲ್ ಮಾಡ್ತಿದ್ದಾನೆ. ಈಗ ನಾನು ಒಂದೊಂದೇ ವಿಷಯಗಳನ್ನ ತಿಳ್ಕೊತಿದ್ದೀನಿ, ಅದನ್ನ ನೋಡಿಕೊಂಡು ನೆಕ್ಸ್ಟ್ ಸ್ಟೆಪ್ ತೊಗೊಳ್ತಾ ಹೋಗ್ತೀನಿ. ಅಲ್ಲ, ನಮ್ಮನೆ ಊಟ ನಮಗೆ ರುಚಿಸೋದಿಲ್ವಂತೆ, ಪಕ್ಕದ ಮನೆ ಊಟನೇ ಇಷ್ಟ ಅಂತೆ. ನೋಡಿ, ನೀವು ಈಗ ಹಾಡು ಹೇಳ್ತಿದ್ವಲ್ಲ, ಕಣ್ಣಿಗೂ ನನಗೆ ಯಾರೋ ಯೂಟ್ಯೂಬಲ್ಲಿ ಹಾಕಿದ್ರೇನೋ ಅನ್ನಿಸ್ತು, ನೀವು ಅಲ್ಲಿ ಹೇಗೆ ಆಡಿದಿರೋ ಇಲ್ಲೂ ಅದೇ ಮಾಧುರ್ಯತೆ ಎಲ್ಲವೂ ಇತ್ತು. ಸೊ ಈ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ, ಬಾಲಿವುಡ್ ಅವ್ರಿಗೆ, ಹಿಂದಿ ಅವ್ರನ್ನೆಲ್ಲ ಕರೆದು ಅವರು ಕನ್ನಡ ಭಾಷೆನೇ ತೆಗೆಳ್ಬಿಟ್ಟು ಹೋಗ್ತಾರೆ. ಅದು ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಹಂಗೆ ನೋಡೋಕೆ ಹೋದರೆ ನಾನು ಸುಮಾರು ಒಂದು 70-100 ಹಾಡುಗಳು ಶ್ರೇಯಾ ಘೋಷಲ್ ಟ್ರ್ಯಾಕ್ ಹಾಡಿದ್ದೀನಿ. ಸೊ ಬಟ್ ನನಗೆ ಯಾವತ್ತೂ ಬೇಜಾರಾಗಿಲ್ಲ, ಯಾಕಂದರೆ ಶ್ರೇಯಾ ಘೋಷಲ್ ಅಂದರೆ ನನಗೂ ಕೂಡ ಇಷ್ಟ. ಅಂದರೆ ಯಾವಾಗಲೂ ನಾವು ಟ್ರ್ಯಾಕ್ ಹಾಡಿದಾಗ ಎಲ್ಲೋ ಒಂದು ಕಡೆ ನಮಗಿಂತ ಚೆನ್ನಾಗಿ ಹಾಡಿದಾಗ ನನಗೆ ಯಾವತ್ತೂ ಬೇಜಾರಾಗಿಲ್ಲ. ನಮಗಿಂತ ಅದು ಆ್ಯಾವ್ರೇಜ್ ಆಗಿ ಬಂದಾಗ ಮಾತ್ರ ನನಗೆ ಬೇಜಾರಾಗಿದೆ. ಅದರ್ವೈಸ್ ನನಗೆ ಬಟ್ ಇಲ್ಲಿ ಪ್ರತಿಭೆಗಳಿಗೂ ಒಂದಷ್ಟು ಅವಕಾಶ ಸಿಗಬೇಕು. ಯಾಕಂದರೆ 1-2 ಹಾಡಿಂದ ಏನೂ ಆಗೋದಿಲ್ಲ. ಇವಾಗ ಅವರಷ್ಟೆಲ್ಲ ಅಷ್ಟು ಹಾಡುಗಳು ಹಾಡಿರೋದಕ್ಕೆ, ಅಷ್ಟು ಹಿಟ್ಸ್ ಇರೋದಕ್ಕೆ ಸ್ಟೇಜ್ ಮೇಲೆ ನಿಂತಾಗ ಅವ್ರಿಗೊಂದು ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಅವ್ರು ಯಾವ್ದು ಹಾಡಿದ್ರು ಹಿಟ್ ಸಾಂಗ್ಸ್ಗಳು.
ನಾವು ಯಾವುದೋ 1-2 ಹಾಡು ಹಿಟ್ ಸಾಂಗ್ ಇಟ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಏನು ಪರ್ಫಾರ್ಮ್ ಮಾಡೋದು. ಸೊ ಒಂದಷ್ಟು ಒಳಗಡೆ ಇಲ್ಲಿ ತುಂಬ ವಿಷಯಗಳಿದೆ. ಸೊ ಇದರೆಲ್ಲದು ಯಾವಾಗಲೂ ನನ್ನ ಮೈಂಡಲ್ಲಿ ಅದೆಲ್ಲ ಓಡ್ತಾ ಇರುತ್ತೆ. ಇದೇ ರಿಪೋರ್ಟರ್ ಆಗಿ ನಂಗೊಂದು ಕ್ಯೂರಿಯಾಸಿಟಿ. ಈಗ ನಿಮ್ಮ ತಂದೆ ಶಂಕನಾದ ಅರವಿಂದ್ ಸರು ತುಂಬ ಒಳ್ಳೆ ನಟ, ಹಿರಿಯ ನಟ. ಸೊ ಅವ್ರ ಮಗಳಾಗಿ ನೀವು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕಾಗಿತ್ತು. ಈ ಸಂಗೀತ ಫೀಲ್ಡ್ಗೆ ಯಾಕೆ ಬಂದಿದ್ದು? ಅದು ಅವ್ರ ಇಷ್ಟನಾ, ಅದರ್ವೈಸ್ ನಿಮ್ಮ ಇಷ್ಟನಾ? ಅದರ್ವೈಸ್ ಅವರು ನಿಮ್ಮಿಷ್ಟದಂತೆ ನಿಮ್ಮನ್ನು ಚಿತ್ರರಂಗದಲ್ಲಿ ಬೆಳೆಯೋಕೆ ಬಿಟ್ರಾ ಅಂತ, ಹೇಗೆ ಅಂತ? ನನಗೆ 4ನೇ ವಯಸ್ಸಿನಲ್ಲೇ ನಮ್ಮ ಅಮ್ಮ ಸ್ಟೇಜ್ ಹತ್ತಿಸಿದ್ರು. ಅಮ್ಮ ಹಾಡ್ತಿದ್ರು. ಅಮ್ಮ ಗಾಯಕಿ ರಮಾ ಅರವಿಂದ್ ಅಂತ. ಅವರು ಇವಾಗಿಲ್ಲ, ಅಪ್ಪ ಅಮ್ಮ ಇಬ್ಬರು ಇಲ್ಲ ಈಗ. ಸೊ ಅವರು ನನ್ನ 4ನೇ ವರ್ಷದಲ್ಲೇ ಸ್ಟೇಜ್ ಹತ್ತಿಸಿದ್ರು. ಸೊ ಆಗ್ಲಿಂದನೇ ಹಾಡ್ತಿದ್ದೆ. ಬಟ್ ಅವರಿಬ್ಬರಿಗೂ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಅವ್ರಿಗೆ ಇರಲಿಲ್ಲ. ಅಂದರೆ ಅವರು ಒಂದಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರಲ್ವ. ಸೊ ಇವ್ರು ಬರೋದು ಬೇಡ ಅಂತಲೇ ಇತ್ತು. ಬಟ್ ಒಂದು ಮೊಮೆಂಟಲ್ಲಿ ಹೈಸ್ಕೂಲ್ ಓದಬೇಕಾದ್ರೆ ಬರೋವಂಥ ಸಂದರ್ಭ, ಅಂದರೆ ಆರ್ಥಿಕವಾಗಿ ನಾನು ನಿಲ್ಲಬೇಕಾಗಿತ್ತು ಮನೆಗೆ. ಸೊ ಆಗ ಹೈಸ್ಕೂಲಲ್ಲಿ ಆರ್ಕೆಸ್ಟ್ರಾಗೆ ಹೋಗೋಕ್ಕೆ ಶುರು ಮಾಡಿದ್ದು. ಸೊ ಆ್ಯಕ್ಚುಲಿ 10th ಆದಮೇಲೆ PCMB ತೊಗೊಂಡಿದ್ದೆ ಕೂಡ. ಒಂದು 3 ತಿಂಗಳು ಹೋದೆ ಅಷ್ಟೇ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಒಂದು ಮೂವಿ ಮಾಡಿ ಕೈ ಸುಟ್ಕೊಂಡ್ರು. ಅಲ್ಲಿಂದ ನಾನು ಸ್ವಲ್ಪ ಆರ್ಕೆಸ್ಟ್ರಾ ಅಂತೆಲ್ಲ ಜಾಸ್ತಿ ಹೋಗಬೇಕಾಗಿ ಶುರು ಆಯಿತು. ಸೊ ಅದನ್ನು ಅಲ್ಲೇ ಬಿಟ್ಟು 1 ವರ್ಷ ವೇಸ್ಟ್ ಆಯ್ತಲ್ಲೇ. ಸೊ ಆರ್ಕೆಸ್ಟ್ರಲ್ಲಿ ಹಾಡೋಕ್ಕೆ ಶುರು ಮಾಡಿದೆ. ಅದು ಆವಾಗ ದುಡಿಮೆ ನನಗೆ ಆವಾಗ ಇಂಪಾರ್ಟೆಂಟ್ ಆಗಿತ್ತು. ಅದಾದ ನಂತರ ಮತ್ತೆ ಮ್ಯೂಸಿಕ್ ತೊಗೊಂಡೆ. ಮಹಾರಾಣಿ ಕಾಲೇಜಲ್ಲಿ ಮ್ಯೂಸಿಕ್ ತೊಗೊಂಡು ಅಲ್ಲಿಂದ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಕೀಬೋರ್ಡ್ ನುಡಿಸ್ತಿದ್ದೆ, ಹಾರ್ಮೋನಿಯಂ ನುಡಿಸ್ತಿದ್ದೆ. ದೆನ್ ವೆಸ್ಟರ್ನ್ ಮ್ಯೂಸಿಕ್ ಥಿಯರಿ ಕಲಿತಾ ಹೋದೆ. ನಮ್ಮ ಸರ್ ಸ್ಟೀಫನ್ ಪ್ರಯೋಗ್ ಅಂತ, ಅವ್ರ ಹತ್ರ ಪಿಯಾನೋ ಕಲಿಯೋಕ್ಕೆ ಶುರು ಮಾಡಿದೆ. ಈಗಲೂ ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಪಾಂಡಿಚೇರಿನಲ್ಲಿ PV ಬೋಸ್ ಅಂತ ಅವ್ರ ಹತ್ರ ಕಲಿತಾ ಇದ್ದೀನಿ. ಸೊ ಕಲಿಕೆ ನಿಂತಿಲ್ಲ, ಕಲಿಕೆ ಜೊತೆಗೆ ಇದು. ಸೊ ಈ ಕನ್ನಡ ಸಿನಿಮಾ ರಂಗದಲ್ಲಿ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಆ್ಯಕ್ಚುಲಿ 500ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದೀರಾ. ಸೊ ಜರ್ನಿ ಶುರುವಾಗಿದ್ದು ಎಲ್ಲಿಂದ ಮೇಡಮ್? ಜರ್ನಿ ಶುರು ಆಗಿದ್ದು ವೆಂಕಟ್ ನಾರಾಯಣ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಅದೇ ಆರ್ಕೆಸ್ಟ್ರಾದಲ್ಲೇ ಹಾಡಬೇಕಾದ್ರೆ ಅವರು ಒಂದಿನ ಸ್ಟುಡಿಯೋನಲ್ಲಿ ಟೆಸ್ಟ್ ಮಾಡೋಣ ವಾಯ್ಸ್ ಅಂತ ಕರೆದ್ರು. ಆವಾಗ ನನಗೆ ಹೋದಾಗ ಹೇಳಿದ್ರು, ವಾಯ್ಸ್ ತುಂಬ ಚೆನ್ನಾಗಿದೆ, ರೆಕಾರ್ಡಿಂಗಿಗೆ ಸ್ವಲ್ಪ ಹೊರಗಡೆ ಪಬ್ಲಿಕ್ ಶೋಸ್ ಅಟೆಂಡ್ ಮಾಡೋದು ಕಡಿಮೆ ಮಾಡು, ವಾಯ್ಸ್ ಹಾಳಾಗುತ್ತೆ, ರೆಕಾರ್ಡಿಂಗ್ಸ್ ಕಡೆ ಗಮನ ಕೊಡು ಅಂತಂದ್ರೆ. ಅಲ್ಲಿಂದ ಶುರುವಾಗಿದ್ದು. ಆವಾಗ ಮತ್ತು ವಿ ಮನೋಹರ್ ಸರ್, ಗಂಧರ್ವ ಅಂತ, ಮತ್ತು ಹೇಮಂತ್ ಅಂತ ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಜನ ಅವಕಾಶಗಳು ಕೊಟ್ಟಿದ್ದಾರೆ. ಹಾಗೆ ಹಾಡ್ತಾ ಹಾಡ್ತಾ ಒಂದಷ್ಟು ಸೀರಿಯಲ್ಗಳು ಟೈಟಲ್ ಸಾಂಗ್ಗಳು ಹಾಡ್ತಾ ಬಂದೆ. ಅಶ್ವಿನಿ ನಕ್ಷತ್ರ ಅನ್ನೋದು ಮನೆ ಮಾತಾಯಿತು. ಅದಾದ ನಂತರ ನಮ್ಮಮ್ಮ ಶಾರದೆ, ಅನಾವರಣ, ನಂತರ ಒಂದು 25 ಚಲನಚಿತ್ರಗಳು ಹಾಡಿದ್ರೂ ಅಷ್ಟು ಗುರುತಿಸ್ಕೊಂಡಿರಲಿಲ್ಲ. ಆಮೇಲೆ ಅರ್ಜುನ್ ಜನ್ಯ ಅವರು ನನಗೊಂದು ಒಲವಿನ ಕಿರಣಕ್ಕೆ ಅಂತ ಸೋನು ನಿಗಮ್ ಅವ್ರ ಜೊತೆ ಒಂದು ಹಾಡುವುದು, ಒಲವಿನ ಕಿರಣಕ್ಕೆ ಅಂತ. ಸೊ ಆ ಸಾಂಗ್ ಎಲ್ಲ ಕಡೆ FM ಅಲ್ಲಿ ಪ್ಲೇ ಆಗೋಕ್ಕೆ ಶುರು ಆಯಿತು. ಅದಾದ ನಂತರ ಒಂದಷ್ಟು ಹಾಡುಗಳಿಗೆ ಅವಕಾಶಗಳು ಸಿಕ್ತು.